ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರೂಪ ಸುರೇಶ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವೀಡಿಯೋದಲ್ಲಿ ಏನಂತ ಹೇಳಿದ್ರೆ, ನನ್ನ ತಮ್ಲೈನ್ ನೋಡಿದ್ರೆ ನಿಮಗೆ ಗೊತ್ತಾಗಿರ್ಬೋದು, ನಾಳೆಯಿಂದ ಬಿಗ್ ಬಾಸ್ ನೋಡಲಿಕ್ಕೆ ನಾನು ರೆಡಿ. ನೀವು ರೆಡಿನಾ ಅಂತ ಹೇಳಿ. ಸೊ ನಾಳೆಯಿಂದ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾಯಿದೆ. ನಾನಂತೂ ತುಂಬಾ ಎಕ್ಸೈಟಿಂಗ್ ಆಗಿದ್ದೀನಿ. ಯಾರೆಲ್ಲ ಸ್ಪರ್ಧಿಗಳು ಬರಬಹುದು, ಅವ್ರು ಏನೆಲ್ಲ ಮಾಡ್ಬೋದು ಅಂತ ನೋಡಲಿಕ್ಕೆ ನಾನಂತೂ ತುಂಬಾ ಕಾತುರದಿಂದ ಕಾಯ್ತಾಯಿದ್ದೀನಿ. ಸೊ ನೀವು ಯಾರೆಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೀರಾ ಅಂತ ಅನ್ನೋದನ್ನು ನನಗೆ ಕಮೆಂಟ್ನ ಮಾಡಿ ತಿಳಿಸಿ, ಆಯಿತಾ? ನಾನು ತುಂಬಾ ಬಿಗ್ ಬಾಸ್ನ ಇಷ್ಟಪಡ್ತೀನಿ. ಫಸ್ಟ್ ಸೀಸನಿಂದನೂ ನಾನು ಪೂರ್ತಿಯಾಗಿ ಬಿಗ್ ಬಾಸ್ನ ನೋಡ್ಕೊಂಡು ಬಂದಿದ್ದೀನಿ. ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರು ಕೂಡ ನೋಡ್ತಾರೆ, ನಾನು ಕೂಡ ನೋಡ್ತೀನಿ. ಹಾಗೆ ನನ್ನ ಒಬ್ಬಳು ತಂಗಿ ನೋಡ್ತಾಳೆ, ಇನ್ನೊಬ್ಬಳು ತಂಗಿಗೆ ಇಷ್ಟ ಆಗಲ್ಲ, ಒಬ್ಬಳು ನೋಡ್ತಾಳೆ. ಮತ್ತು ನನ್ನ ಕಸಿನ್ಸಲ್ಲಿ ತುಂಬ ಜನ ಬಿಗ್ ಬಾಸ್ನ ನೋಡ್ತಾರೆ. ನಮಗೆ ಸೀರಿಯಲ್ ನೋಡೋದು ಅಷ್ಟು ಇಷ್ಟ ಆಗಲ್ಲ. ನನಗೆ ಸೀರಿಯಲ್ಲು ಯಾವುದೂ ಅಷ್ಟು ಇಷ್ಟ ಆಗಲ್ಲ. ಯಾವುದಾದ್ರೂ ಚೆನ್ನಾಗಿರೋದು ಬರ್ತಿದೆ ಅಂದರೆ ಒಂದೋ ಎರಡೋ ಸೀರಿಯಲ್ ನೋಡ್ತೀನಿ ಅಷ್ಟೇ. ಪ್ರತಿದಿನ ಸೀರಿಯಲ್ನ ನೋಡೋಷ್ಟು ಟೈಮು ಇಲ್ಲ, ಅಷ್ಟು ಹುಚ್ಚು ಇಲ್ಲ. ಯಾವುದಾದ್ರೂ ಚೆನ್ನಾಗಿರೋದು ಬರ್ತಿದೆ ಅಂದರೆ ಖಂಡಿತ ನೋಡ್ತೀನಿ. ನಾನು ಸೀರಿಯಲಲ್ಲಿ ನೋಡ್ತಾ ಇರೋದು ಇವಾಗ ಅಂತ ಹೇಳಿದ್ರೆ ಭಾರ್ಗವಿ LLB ಅದು ನೋಡ್ತಾ ಇದ್ದೀನಿ. ಯಾಕಂದರೆ ಅವಳು ಎಷ್ಟು ಸ್ಟ್ರಾಂಗಾಗಿ ಎಲ್ಲದನ್ನು ಫೇಸ್ ಮಾಡ್ತಾಳೆ ಅಂತ ಅನ್ನೋದಕ್ಕೆ. ಮತ್ತು ಫ್ಯಾಮಿಲಿ ಸ್ಟೋರಿ ಇರೋದ್ರಿಂದ ನಂದಗೋಕುಲ, ಇದೆರಡು ಸೀರಿಯಲ್ನ ನಾನು ಇವಾಗ ನೋಡ್ತಾ ಇದ್ದೀನಿ ಅಷ್ಟೇ. ಇನ್ನು ಯಾವುದನ್ನು ಅಷ್ಟು ಇಷ್ಟಪಟ್ಟು ನೋಡ್ತಾ ಇಲ್ಲ. ಸೊ ಇವಾಗ ಬಿಗ್ ಬಾಸ್ ಬರ್ತಾ ಇದೆಯಲ್ಲ, ಸೊ ನನಗಂತೂ ತುಂಬಾ ಖುಷಿ. ಡೈಲಿ 1 ಅವರು ನಾನು ಆ್ಯಕ್ಚುಲಿ ಇವಾಗ ವಾಕ್ನ ಸ್ಟಾಪ್ ಮಾಡಬೇಕಾಗತ್ತೆ ಅನಿಸುತ್ತೆ. ಆ ಟೈಮಲ್ಲಿ ನಾನು ವಾಕ್ ಮಾಡ್ತಾಯಿದ್ದೆ. ಸೊ ಇವಾಗ ವಾಕ್ ಸ್ಟಾಪ್ ಮಾಡಿ ಬಿಗ್ ಬಾಸ್ನ ನೋಡಬೇಕಾಗತ್ತೆ. ಸೊ ನನಗಂತೂ ತುಂಬಾ ಖುಷಿ ಇದೆ, ಇದು ಹೇಗೆ ಬರುತ್ತೆ ಏನು ಅಂತ ಎಲ್ಲ ನೋಡಲಿಕ್ಕೆ. ಹಾಗೆ ನನಗೆ ತುಂಬ ಜನ ಕೇಳ್ತಾರೆ, ಏನು ಅಷ್ಟೊಂದು ಬಿಗ್ ಬಾಸ್ ನೋಡ್ತೀರಾ ನೀವು, ಅದರಲ್ಲಿ ಏನಿದೆ, ಸುಮ್ಮನೆ ಯಾವಾಗಲೂ ಜಗಳ ಮಾಡ್ತಾ ಇರ್ತಾರೆ, ಯಾವಾಗಲೂ ಕಿತ್ತಾಡ್ತಾ ಇರ್ತಾರೆ, ಅದನ್ನೇನು ನೋಡ್ತೀರಾ ಅಂತ ಕೆಲವು ಜನ ಕೇಳ್ತಾರೆ. ನಾನು ಏನಾದರೂ ನೋಡ್ತಾ ಇರ್ಬೇಕಾದ್ರೆ ಇಲ್ಲೇ ಶಾಪಲ್ಲಿ ಕೂಡ ಒಂದೊಂದ್ಸರಿ ಮೊಬೈಲಲ್ಲಿ ಹಾಕ್ಕೊಂಡು ನೋಡ್ತಾ ಇರ್ತೀವಲ್ಲ, ಆವಾಗ ಕೇಳ್ತಾರೆ. ಆವಾಗ ನಾವು ಹೇಳೋದು, ಅಲ್ಲಿ ಬರೀ ಜಗಳ ಒಂದೇ ಇರೋದಿಲ್ಲ, ಆ ಜಗಳಕ್ಕೆ ಕಾರಣ ಏನಿರುತ್ತೆ, ಅದನ್ನು ಹೇಗೆ ಅವರು ಸಾಲ್ವ್ ಮಾಡ್ಕೊತಾರೆ, ಮತ್ತು ಅದಕ್ಕೆ ಸುದೀಪ್ ಅವ್ರು ಬಂದಾಗ ಏನು ಹೇಳ್ತಾರೆ, ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡಾಗ ಅದೆಲ್ಲ ನಮ್ಮ ಜೀವನದಲ್ಲಿ ನಡೆಯೋದೇ ಅಲ್ವಾ. ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಂಡಾಗ ನಮಗೆ ಅದರಲ್ಲೊಂದು ಕ್ಲಾರಿಟಿ ಸಿಗುತ್ತೆ. 11 ಸೀಸನ್ನೇ ಬೇರೆ, ಈ ಸೀಸನ್ನೇ ಬೇರೆ ಅಂತ ಹೇಳಿ ಸುದೀಪ್ ಅವರು ಹೇಳಿದ್ದಾರೆ. ಅದಕ್ಕೆ ತಕ್ಕಂಗೆ ಪ್ರೋಮೋದಲ್ಲಿ ಕಾಗೆದು ಒಂದು ಸ್ಟೋರಿ ಹೇಳಿದ್ರಲ್ವ, ಅದು ಎಷ್ಟು ಸತ್ಯ ನೋಡಿ. ನಾವು ಅಂದ್ಕೊತೀವಿ ಕಾಗೆ ಆರಾದ್ರೆ ಅದು ಒಡೆ ಕೆಳಗಡೆ ಬೀಳುತ್ತೆ, ನರಿಗೆ ಸಿಗುತ್ತೆ ಅಂತ. ಬಟ್ ಕಾಗೆ, ಬುದ್ಧಿವಂತ ಕಾಗೆ, ಕಾಲಲ್ಲಿ ಇಟ್ಕೊಂಡು ಆಮೇಲೆ ಆಡತ್ತೆ, ಅದು ಕೂಗುತ್ತೆ. ಸೊ ಆ ರೀತಿ ನಾವು ಹಂಗೆ ಯೋಚನೆ ಮಾಡೋಕ್ಕಾಗಲ್ಲ, ಏನಾದರೂ ಚೇಂಜ್ ಆಗ್ಬೋದು. ಮತ್ತು ಮನೆದು ಪ್ರೊಮೋ ಬಿಟ್ಟಿದ್ದಾರೆ. ಮನೆ ಅಂತೂ ಸಖತ್ತಾಗಿದೆ. ಸುದೀಪ್ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಕರ್ನಾಟಕನ ರೆಪ್ರೆಸೆಂಟೇಟ್ ಮಾಡಿದ್ದಾರೆ. ಸೊ ಅದಂತೂ ತುಂಬಾ ಚೆನ್ನಾಗಿದೆ. ಮನೆ ಅಂತೂ ಸಖತ್ತಾಗಿ ಕಲರ್ಫುಲ್ಲಾಗಿದೆ. ಮನೆ ಕೂಡ ತುಂಬ ಇಷ್ಟ ಆಯಿತು ನಮಗೆ. ಸೊ ಈ ರೀತಿ ತುಂಬ ಒಳ್ಳೊಳ್ಳೆ ಥೀಮ್ಸ್ ಇದೆ ಈ ಸಲ. ನೋಡೋಣ ಹೆಂಗೆ ಬರುತ್ತೆ ಅಂತ. ನಾನಂತೂ ತುಂಬಾ ಎಕ್ಸೈಟಿಂಗ್ ಆಗಿದ್ದೀನಿ. ಹಳೆ ಸೀಸನ್ಗಳಿಗಿಂತ ಇದು ಎಷ್ಟು ಭಿನ್ನವಾಗಿರ್ಬೋದು ಅಂತ ಅನ್ನೋದನ್ನು ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ನಾಳೆ ಸಂಜೆ ಎಷ್ಟೊತ್ತಿಗೆ 6 ಗಂಟೆ ಆಗುತ್ತಪ್ಪ ಅಂತ ಕಾಯ್ತಾ ಇದ್ದೀನಿ. ನೀವು ಕಾಯ್ತಾ ಇದ್ದೀವಿ. ಬಿಗ್ ಬಾಸ್ ನೋಡೋದ್ರಿಂದ ನಾವು ವೀಕೆಂಡು ಸುದೀಪ್ ಅವ್ರು ಬರೋದನ್ನು ನಾವು ನೋಡಬೇಕು ಅಂದರೆ ವೀಕ್ ಡೇಸ್ನ ನಾವು ನೋಡಲೇಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಏನು ಸಿಚುವೇಶನ್ ನಡೆದಿರುತ್ತೆ, ಅದಕ್ಕೆ ಅವರೇನು ಉತ್ತರ ಕೊಡ್ತಾರೆ ಅಂತ ಅನ್ನೋದನ್ನು ನಾವು ನೋಡಬೇಕು ಅಂತಂದರೆ ನಾವು ಪ್ರತಿದಿನ ನೋಡಲೇಬೇಕು. ಸುದೀಪ್ ಅವ್ರು ಏನು ಹೇಳ್ತಾರೆ ಅಂತ ತಿಳ್ಕೊಬೇಕಂದ್ರೆ. ನಾನಂತೂ ಸುದೀಪ್ ಅವ್ರು ಹೇಳೋದನ್ನು ತುಂಬಾ ಗಮನ ಇಟ್ಟು ನೋಡ್ತೀನಿ, ಅದನ್ನು ಫಾಲೋ ಕೂಡ ಮಾಡ್ತೀನಿ. ಸುದೀಪ್ ಅವ್ರು ಹೇಳೋ ವಿಷಯದಲ್ಲಿ ನಾನು ಯಾವುದ್ಯಾವುದನ್ನು ಫಾಲೋ ಮಾಡ್ತೀನಿ ಅಂದರೆ, ನಮಗೆ ವ್ಯಕ್ತಿ ಇಷ್ಟ ಆದರೆ ಅವ್ರು ಮಾಡೋ ಪ್ರತಿಯೊಂದು ಕೆಲಸನೂ ನಮಗೆ ಒಳ್ಳೆಯದಾಗೆ ಕಾಣಿಸುತ್ತಂತೆ. ವ್ಯಕ್ತಿ ನಮಗೆ ಇಷ್ಟ ಆಗಿಲ್ಲ ಅಂದರೆ ಅವ್ರು ಮಾಡೋ ಪ್ರತಿಯೊಂದು ಕೆಲಸನೂ ಅದು ತಪ್ಪಾಗೆ ಕಾಣಿಸುತ್ತಂತೆ. ಅದನ್ನೊಂದನ್ನು ಫಾಲೋ ಮಾಡ್ತೀನಿ ನಾನು ಸುದೀಪ್ ಸರ್ ಅವ್ರದ್ದು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಪರ್ಸ್ಪೆಕ್ಟಿವ್, ಇಂಗ್ಲೀಷಲ್ಲಿ ನನಗೆ ಜಾಸ್ತಿ ಇಂಗ್ಲೀಷ್ ಗೊತ್ತಿಲ್ಲ, ಪರ್ಸ್ಪೆಕ್ಟಿವ್ ಅಂತ ಹೇಳ್ತಾರೆ ಅಲ್ವಾ, ಅದೊಂದು ಫಾಲೋ ಮಾಡ್ತೀನಿ. ಅಂದರೆ ನಾವು ನೋಡೋ ದೃಷ್ಟಿಕೋನ, ಅವ್ರು ಹೇಗೆ ನೋಡ್ತಾರೋ ನಾವು ಹಾಗಿರ್ತೀವಿ. ನಮ್ಮಲ್ಲಿ ಒಳ್ಳೆತನ ಇದ್ರೂ ಕೂಡ ಅವ್ರು ಅದನ್ನು ಕೆಟ್ಟತನದಲ್ಲಿ ನೋಡಿದ್ರೆ ಅದು ಅವ್ರಿಗೆ ಕೆಟ್ಟದಾಗೆ ಅರ್ಥ ಆಗೋದು. ಸೊ ಅದೊಂದನ್ನು ನಾನು ಸುದೀಪ್ ಸರ್ ಅವ್ರದ್ದು ಫಾಲೋ ಮಾಡ್ತೀನಿ. ಮತ್ತು ವ್ಯಕ್ತಿತ್ವ, ಈಗ ಅವರೊಬ್ಬರು ನಮಗೇನೋ ಕೆಡಕ್ಕೆ ಹೇಳ್ತಾ ಇದ್ದಾರೆ ಅಥವಾ ಕೆಟ್ಟದನ್ನು ಅವ್ರು ನಮಗೆ ಮಾಡ್ತಾ ಇದ್ದಾರೆ ಅಂತ ನಾವು ರಿಟರ್ನ್ ಅವ್ರಿಗೆ ಕೆಟ್ಟದ್ದು ಮಾಡಿದ್ರೆ ಅವ್ರಿಗೂ, ಅವ್ರ ವ್ಯಕ್ತಿತ್ವಕ್ಕೂ ನಮ್ಮ ವ್ಯಕ್ತಿತ್ವಕ್ಕೂ ಏನೂ ವ್ಯತ್ಯಾಸ ಇರೋದಿಲ್ಲ ಅಲ್ವಾ. ಸೊ ಅದೊಂದು ಹೇಳ್ತಾರೆ ಅವರು. ಅವ್ರು ಮಾಡ್ತಾರೆ ಅಂತ ಹೇಳಿ ನೀವು ಮಾಡೋದಾದರೆ ನಿಮ್ಮ ವ್ಯಕ್ತಿತ್ವ ಎಲ್ಲೋಯ್ತು ಅಂತ ಹೇಳಿ ಕೇಳ್ತಾರೆ ಸ್ಪರ್ಧಿಗಳಿಗೆಲ್ಲ. ಸೊ ಅದೊಂದು ನಾನು ಫಾಲೋ ಮಾಡ್ತೀನಿ. ಹಾಗಾಗಿ ಸುಮಾರು ವಿಷಯಗಳು ಸುದೀಪ್ ಅವರು ಹೇಳೋದು ನನಗೆ ತುಂಬ ಇಷ್ಟ ಆಗುತ್ತೆ.
ಸೊ ಅದಕ್ಕೋಸ್ಕರ ಸುದೀಪ್ ಅವ್ರು ಏನು ಹೇಳ್ತಾರೆ ಅಂತ ತಿಳ್ಕೊಬೇಕು ಅಂದರೆ ನಾವು ವಾರ ಪೂರ್ತಿ ಶೋನ ನೋಡಿರಬೇಕು. ಹಾಗಾಗಿ ಬಿಗ್ ಬಾಸ್ ಫಸ್ಟ್ ಸೀಸನಿಂದನೂ ನೋಡ್ತೀನಿ ನಾನು, ಇವಾಗಲ್ಲ ಫಸ್ಟ್ ಸೀಸನಿಂದನೂ ನೋಡ್ತೀನಿ. ಒಂದು ಸಲ ಏನಾಗಿತ್ತು ಗೊತ್ತಾ, ಬಿಗ್ ಬಾಸ್ ಶುರುವಾಗುತ್ತೆ ಅನ್ನೋ ಕಾರಣಕ್ಕೇ ನಮ್ಮ ಮನೆಯಲ್ಲಿ ಅವಾಗ ಟಿ ವಿ ಬೇರೆ ರಿಪೇರಿ ಆಗಿಬಿಟ್ಟಿತ್ತು. ಡಿಸ್ ಕೂಡ ಹಾಕ್ಸ್ಕೊಂಡಿರಲಿಲ್ಲ. 1000 ರೂಪಾಯಿ ಖರ್ಚು ಮಾಡಿ ಟಿ ವಿ ರೆಡಿ ಮಾಡಿಸಿ ಡಿಸ್ ಹಾಕಿಸ್ಕೊಂಡು ಬಿಗ್ ಬಾಸ್ ನೋಡ್ತಾ ಇದ್ವಿ ನಾವು. ನಮ್ಮ ಯಜಮಾನರು ಕೂಡ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ನಾವಿಬ್ಬರು ಕೂಡ ಕೂತ್ಕೊಂಡು ಬಿಗ್ ಬಾಸ್ ನೋಡ್ತೀವಿ. ಆಮೇಲೆ ಅದ್ರ ಬಗ್ಗೆ ಮಾತುಗಳನ್ನ ಆಡ್ತಾ ಇರ್ತೀವಿ. ಅವ್ರು ಹಂಗೆ ಮಾಡಿದ್ದು ಸರಿನಾ, ಹಿಂಗೆ ಮಾಡಿದ್ದು ಸರಿನಾ ಅಂತ ನಾವೇ ಡಿಸ್ಕಸ್ ಮಾಡ್ಕೊತಾ ಇರ್ತೀವಿ. ಅದಾದಮೇಲೆ ವೀಕೆಂಡಲ್ಲಿ ಸರ್ ಬಂದು ಏನು ಹೇಳ್ತಾರೆ ಅನ್ನೋದನ್ನು ಕೂಡ ನಾವು ಅಂದ್ಕೊತಾ ಇರ್ತೀವಿ. ಆಮೇಲೆ ಈ ಟಾಪಿಕ್ಕಿಗೆ ಸುದೀಪ್ ಅವ್ರು ಬೈಬೋದು, ಈ ಟಾಪಿಕ್ಕಿಗೆ ಹೊಗಳ್ಬೋದು, ಆ ಥರ ಎಲ್ಲ ಮಾತಾಡ್ಕೊತಾ ಇರ್ತೀವಿ. ಹಂಗಾಗಿ ಇವಾಗ 3 ತಿಂಗಳು ನಾವು ಫುಲ್ ಬ್ಯುಸಿ ಅಂತ ಹೇಳ್ಬೋದು. ಸೊ ಯಾವುದಕ್ಕೆ ಹೆಂಗೆ ಏನು ಅಂತ ಅನ್ನೋದಕ್ಕೆಲ್ಲ ಸೊ ನನಗಂತೂ ತುಂಬಾ ಇಷ್ಟ. ಆಮೇಲೆ ನಾವು ಸೀರಿಯಲಲ್ಲಿ ಅವರನ್ನು ನೋಡಿರೋದೇ ಬೇರೆ ಆಗಿರುತ್ತೆ, ಬಿಗ್ ಬಾಸಲ್ಲಿ ಸ್ಪರ್ಧಿಗಳನ್ನ ನಾವು ನೋಡೋದೇ ಬೇರೆ ಆಗಿರುತ್ತೆ. ಆಮೇಲೆ ಅವರ ಮೇಲಿರೋ ಒಂದು ಅಭಿಪ್ರಾಯಗಳು ಕೂಡ ಚೇಂಜ್ ಆಗುತ್ತೆ. ಆ ಥರ ತಗೊಳ್ಳೋದಾದರೆ ಸೀಸನ್ 1ನಲ್ಲಿ ಜಯಕ್ಕ ಅವರು ರಿಯಲ್ ಲೈಫಲ್ಲಿ ಅವ್ರಿಗೆ ಅಷ್ಟು ಸ್ಕೋಪೇ ಇರಲಿಲ್ಲ. ಬಟ್ ಅವ್ರು ಬಿಗ್ ಬಾಸಿಗೆ ಬಂದಮೇಲೆ ಅವ್ರಿಗೆ ತುಂಬಾ ಪಾಸಿಟಿವ್ ವೇಯಲ್ಲಿ ಅವ್ರಿಗೆ ಅಭಿಪ್ರಾಯಗಳು ಚೇಂಜ್ ಆಯಿತು. ಸೊ ಆ ಥರ ಇರುತ್ತೆ ಕೆಲವೊಂದೆಲ್ಲ. ಸೊ ಅದನ್ನೆಲ್ಲ ನನಗೆ ತಿಳ್ಕೊಳ್ಳೋಕೆ ಇಷ್ಟ. ಆಮೇಲೆ ನಾವು ಕವಿತಾ ಗೌಡ ಅವ್ರನ್ನ ಸೀರಿಯಲಲ್ಲಿ ನೋಡ್ತಿದ್ದೆ ಬೇರೆ, ಬಿಗ್ ಬಾಸಲ್ಲಿ ನೋಡಿದ್ದೆ ಬೇರೆ. ಚಂದನ್ ಅವ್ರನ್ನೂ ಅಷ್ಟೇ ನಾವು ಸೀರಿಯಲಲ್ಲಿ ನೋಡ್ತಾ ಇದ್ದಿದ್ದೆ ಬೇರೆ, ಬಿಗ್ ಬಾಸಲ್ಲಿ ನೋಡಿದ್ದೆ ಬೇರೆ. ಕೃತಿಕಾ ಅವ್ರನ್ನ ಕೂಡ ಅಷ್ಟೇ ಸೀರಿಯಲಲ್ಲಿ ನೋಡಿದ್ದೆ ಬೇರೆ, ಬಿಗ್ ಬಾಸಲ್ಲಿ ನೋಡಿದ್ದೆ ಬೇರೆ. ಸೊ ಆ ಥರ ಚೇಂಜಸ್ ಇರ್ತವೆ. ಹಾಗಾಗಿ ನನಗೆ ನೋಡ್ಲಿಕ್ಕೆ ಇಷ್ಟ. ಅದರಲ್ಲಿ ನನಗೆ ತುಂಬ ಇಷ್ಟ ಆದರೂ ಸೀಸನ್ 1ನಲ್ಲಿ ವಿಜಯ ರಾಘವೇಂದ್ರ ಅವರಂತೂ ರಿಯಲ್ ಆಗು ಹಾಗೆ ಇದ್ದಾರೆ, ಬಿಗ್ ಬಾಸಲ್ಲೂ ಹಾಗೆ ಇದ್ದರು, ಸಿನಿಮಾಗಳಲ್ಲೂ ಅವರು ಆ ರೀತಿಯೇ ಮಾಡ್ತಾರೆ. ಸೊ ವಿಜಯ ರಾಘವೇಂದ್ರ ಅವ್ರು ತುಂಬ ಇಷ್ಟ. ಅನುಶ್ರೀ ಅವರು ಕೂಡ ಅಷ್ಟೇ. ಸೊ ಸೀಸನ್ 1ನಲ್ಲಿ ಅವರು, ಸೀಸನ್ 2ಅಲ್ಲಿ ಸೃಜನ್ ಆಗಿರ್ಬೋದು, ಅಕುಲ್ ಬಾಲಾಜಿ ಅವರಾಗಿರ್ಬೋದು, ಅನುಪಮ ಅವರಾಗಿರ್ಬೋದು, ಅವರೆಲ್ಲ ತುಂಬ ಇಷ್ಟ ಆಗ್ತಿದ್ರು. ಸೀಸನ್ 3ಯಲ್ಲಿ ಯಾರು ಮಾಸ್ಟರ್ ಆನಂದ್ ಅವರಾಗಿರ್ಬೋದು. ಮತ್ತು ಆ ಸೀಸನಲ್ಲಿ ಯಾರೋ ಅಷ್ಟೊಂದು ಇಷ್ಟ ಆಗಿಲ್ಲ, ಮಾಸ್ಟರ್ ಆನಂದ್ ಇಷ್ಟ ಆಗ್ತಾಯಿದ್ರು. ಶ್ರುತಿ ಮ್ಯಾಮು ಸ್ವಲ್ಪ ಶ್ರುತಿ ಮ್ಯಾಮ್ನ ನಾವು ಇವಾಗ ರಿಯಾಲಿಟಿ ಶೋ ಅಲ್ಲಿ ನೋಡ್ತಾ ಇರೋದೇ ಬೇರೆ, ಅವರು ಫಿಲಮಲ್ಗಳಲ್ಲಿ ಮಾಡ್ತಾ ಇದ್ದಿದ್ದೇ ಬೇರೆ, ಅವರು ಬಿಗ್ ಬಾಸಲ್ಲಿ ಇದ್ದಿದ್ದೇ ಬೇರೆ. ಸೊ ಹಂಗಾಗಿ ನನಗೇನು ಅಷ್ಟೊಂದೇನು ಅಭಿಪ್ರಾಯ ಚೇಂಜ್ ಆಗಿಲ್ಲ. ಮತ್ತು ಇನ್ನು ಕುರಿ ಪ್ರತಾಪ್ ಅವರಿದ್ದ ಸೀಸನ್ ಅಂತೂ ಇಷ್ಟು ಸೀಸನ್ ಆದರೂ ನಮ್ಮ ಮನೆಯವ್ರು ಈಗಲೂ ಕೂಡ ಅವ್ರದ್ದನ್ನು ಹಾಕ್ಕೊಂಡು ನಗಾಡ್ತಾ ಇರ್ತಾರೆ. ಅವ್ರು ಏನಾದರೂ ಮೂಡ್ ಅಪ್ಸೆಟ್ ಆಯಿತು ಅಂತಂದರೆ ಕುರಿ ಪ್ರತಾಪ್ ಅವ್ರದ್ದು ಬಿಗ್ ಬಾಸ್ ಕ್ಲಿಪ್ಸ್ ಬರುತ್ತಲ್ವ, ಅದನ್ನು ಹಾಕ್ಕೊಂಡು ನೋಡ್ತಾ ಇರ್ತಾರೆ ಅವ್ರ ಮೈಂಡ್ ಫ್ರೆಶ್ ಆಗಲಿಕ್ಕೆ. ಸೊ ಕುರಿ ಪ್ರತಾಪ್ ಅವರಿದ್ದು ಸೀಸನ್ ಅಂತೂ ಮರೀಲಿಕ್ಕೆ ಚಾನ್ಸೇ ಇಲ್ಲ. ಆ್ಯಂಡ್ ಪ್ರಿಯಾಂಕಾ ಅವ್ರ ಮೇಲೆ ಅಭಿಪ್ರಾಯ ಕೂಡ ಚೇಂಜ್ ಆಯಿತು. ಅವರು ಸೀರಿಯಲ್ಗಳಲ್ಲಿ ಮಾಡೋದೇ ಬೇರೆ, ಅವ್ರು ಬಿಗ್ ಬಾಸಲ್ಲಿ ಇದ್ದಿದ್ದೇ ಬೇರೆ. ಹಾಗಾಗಿ ಕುರಿ ಪ್ರತಾಪ್ ಅವ್ರದ್ದು ಪ್ರಿಯಾಂಕಾ ಅವ್ರದ್ದು ಜೋಡಿನೂ ಚೆನ್ನಾಗಿತ್ತು. ಆ ಸೀಸನ್ ಕೂಡ ತುಂಬ ಎಂಜಾಯ್ ಮಾಡಿದ್ದೀವಿ ನಾವು. ಅದು ಬಿಟ್ಟರೆ ಸ್ವಲ್ಪ ಡೌನ್ ಆಯ್ತಾ ಹೋಯ್ತು ಬಿಗ್ ಬಾಸ್ ಇಂಟ್ರೆಸ್ಟು. ಅದಾದಮೇಲೆ ಇವಾಗ ಸೀಸನ್ 10, 11 ಸ್ವಲ್ಪ ಚೆನ್ನಾಗಿತ್ತು. ಅದು ಬಿಟ್ಟರೆ ಇವಾಗ 12 ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಹೆಂಗಿರುತ್ತೆ ಏನು ಅಂತ ಹೇಳಿ ನೋಡಬೇಕು. ನಾನು ಆ್ಯಕ್ಚುಲಿ ಲಾಸ್ಟ್ ಇಯರು ಯಾರಾಗ್ತಾರೆ ವಿನ್ನರ್ ಅಂತ ಒಂದು ವಿಡಿಯೋ ಮಾಡಿದ್ದೆ, ಅದು ತುಂಬಾ ಚೆನ್ನಾಗಿ ಹೋಗಿದ್ದೆ ನನ್ನ ಚಾನಲ್ನಲ್ಲಿ. ಅದಕ್ಕೆ ನಾನು ಇದೊಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ. ಸೊ ಯಾರೆಲ್ಲ ನೋಡಲಿಕ್ಕೆ ರೆಡಿಯಾಗಿದ್ದೀರಾ ನನಗೆ ಕಮೆಂಟ್ನ ಮಾಡಿ. ನಿಮಗೆ ಯಾವ ಸೀಸನ್ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ. ಯಾವ ಸ್ಪರ್ಧಿಗಳನ್ನ ನೀವು ಇಷ್ಟಪಡ್ತಾ ಇದ್ರಿ ಅಂತ ನನಗೆ ಕಮೆಂಟ್ನ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು, ವ್ಲಾಗ್ ಅಲ್ಲ ವಿಡಿಯೋ ಆಗಿತ್ತು. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ